ಎರಡೂ ಕಡೆ ಎಫ್ಐಆರ್ ಆಗಿದೆ ಸರ್. ಎರಡೂ ಕಡೆ ದೊಡ್ಡ ದೊಡ್ಡ ಲೀಡರ್ಗಳು ಹೆಸರಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ 26 ಜನ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ. ಕೇವಲ ಕಾರ್ಯಕರ್ತರ ಅರೆಸ್ಟ್ಗಷ್ಟೇ ಸೀಮಿತ ಆಗುತ್ತೆ ಸರ್. ಯಾಕಂದರೆ RSSಗೆ ಪ್ರತಿ ಬಾರಿ ಕೂಡ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡ್ತಾರೆ, ನೀವು ಮುಂದೆ ಬನ್ನಿ ಅಮಾಯಕ ಮಕ್ಕಳನ್ನ ಯಾಕೆ ಬಲಿ ಮಾಡ್ತಾರೆ ಅಂತೇಳಿ. ಬಹುಶಃ ಈ ಪ್ರಕರಣದಲ್ಲಿ ಅದು ಪ್ರತಿಧ್ವನಿಸ್ತಾ ಇದೆಯಾ ಸರ್? ಅದು ನೋಡ, ಅದನ್ನ ಹೋಮ್ ಮಿನಿಸ್ಟರ್ಗೆ, ಹೋಮ್ ಡಿಪಾರ್ಟ್ಮೆಂಟ್, ಪೊಲೀಸ್ ಅವರ ನಾವು ಗೌರ್ಮೆಂಟ್ ಇಂಟರ್ಫಿಯರ್ ಆಗೋದು ಸರಿ ಹೋಗೋದಿಲ್ಲ, ನಾವು ಇನ್ಫ್ಲೂಯೆನ್ಸ್ ಮಾಡೋದು ಸರಿ ಇಲ್ಲ. ಪೊಲೀಸ್ ಅವರು ಯಾರ ಮೇಲೆ ಯಾವ ಸಂದರ್ಭದಲ್ಲಿ ಏನ್ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು, ಶಾಂತಿ ಭಂಗ ಪರಿಸ್ಥಿತಿ ಸಂಯಮ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಪೊಲೀಸ್ ಅವರು ಅದನ್ನ ಏನ್ ಮಾಡಬೇಕು ಅವ್ರಿಗೆ ನಾವು ಬಿಟ್ಬಿಡ್ತೀವಿ. ಈಗ ಪೋಸ್ಟ್ ಮಾರ್ಟಮ್ 2 ಸಲ ಮಾಡಿದೆ ಅಂತ ನಾವು ಇಂಟರ್ಫಿಯರ್ ಮಾಡಕ್ಕೆ ನಾವು ಹೋಗುದಿಲ್ಲ. ಪೋಸ್ಟ್ ಮಾರ್ಟಮ್ 2 ಸಲ ಮಾಡಬಾರ್ದು ಅಂತ ಏನಾದರೂ ಕಾನೂನು ಇದೆನಾ? ಹೇಳಿ. ಪೋಸ್ಟ್ ಮಾರ್ಟಮ್ ಮಲ್ಟಿಪಲ್ ಟೈಮ್ ಸೇಮ್ ಡೇ ಸೇಮ್ ಇದರಲ್ಲಿ ಮಲ್ಟಿಪಲ್ ಟೈಮ್ ಮಾಡಬಾರ್ದು ಅಂತ ಏನಾದರೂ ಇದೆನಾ? ನನಗೆ ಅದು ಅನುಭವ ಇಲ್ಲ. ನಾನು ತಿಳ್ಕೊಂಡ ಪ್ರಕಾರ ಒಂದೇ ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ. ಮತ್ತೆ ಯಾಕೆ ಇದು ಇಷ್ಟೊಂದು ಇಶ್ಯೂ ಆಗ್ತಾ ಇದೆ? ಬಟ್ ನಾನು ಒಂದೇ ಸತಿ IO ರಿಕ್ವೆಸ್ಟ್ ಮಾಡಿದ್ದಾರೆ, ಒಂದೇ ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನೋದು ನನ್ನ ಮಾಹಿತಿ ಇದೆ. ಪಾಪ ರಾಜಕೀಯದ ಕೆಲವು ಚಟ ಇರ್ತದಲ್ಲ, ಏನಾದ್ರು ಒಂದು ಮಿಸ್ಗೈಡ್ ಮಾಡೋದು ಒಂದು ಚಟ, ಸುಳ್ಳು ಹೇಳೋದು ಒಂದು ಚಟ, ಬರೀ ಪ್ರೆಸ್ ಮಾಡೋದೇ ಒಂದು ಚಟ ಕೆಲವು ಇರ್ತಾವಲ್ಲ, ಅದನ್ನೇ ನಾನು ಆಗಿರ್ಬೋದು. ಒಂದ್ಸರಿ ಕ್ಲಿಯರ್ ಆಗಿದೆ ಅಂದ್ರೆ ಕನ್ಸರ್ನ್ ಅಥಾರಿಟಿಯಿಂದ ನೀವು ಪ್ರೆಸ್ ರಿಲೀಸ್ ಮಾಡಿಸಬಹುದಪ್ಪ ಸರ್? ಹೇಳಿ. ಈಗ ಅವ್ರು ಮಾಡ್ತಾರೆ. ಎಲ್ಲಿ ಮಾಡ್ತಾ ಇದ್ದಾರೆ ಸರ್ ಇಲ್ಲ, ಇದು ಮಿಸ್ಲೀಡ್ ಆಗೋದಕ್ಕೆ ಅದೇ ಕಾರಣ. ಎಲ್ಲೂ ಅಪ್ಡೇಟ್ ಸಿಗ್ತಾ ಇಲ್ಲ, ಯಾರು ಫೋನ್ ರಿಸೀವ್ ಮಾಡಲ್ಲ. ನೋಡಪ್ಪ, ನಾನು ಐ ವಿಲ್ ನಾಟ್ ಇನ್ಫ್ಲುಯೆನ್ಸ್ ಎನಿವನ್. ಅವ್ರು ಏನ್ ಡ್ಯೂಟಿ ಪಬ್ಲಿಕ್ ಡೊಮೇನ್ ಅಲ್ಲಿ ಏನಿರ್ತದೆ, ಎವ್ರಿ ರಿಪೋರ್ಟ್ ವಿಲ್ ಬಿ ಗಿವನ್ ಟು ದಿ ಕೋರ್ಟ್, ಎವ್ರಿ ರಿಪೋರ್ಟ್ ವಿಲ್ ಬಿ ಗಿವನ್ ಟು ದಿ ಪೊಲೀಸ್ ಸ್ಟೇಷನ್. ಅಲ್ಲ ಮಿಸ್ಲೀಡ್ ಆಗ್ತಾ ಇರೋದಕ್ಕೆ ಪೊಲೀಸ್ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ಘಟನೆ ಆದಾಗ ಜಿಲ್ಲಾಡಳಿತ ಕೆಲಸ ಏನು, ಪೊಲೀಸ್ ಕೆಲಸ ಏನು, ಮೀಡಿಯಾಕ್ಕೆ ಅಥೆಂಟಿಕ್ ಆಗಿ ಒಂದ್ ಸಾರಿ ಅಂತ ಹೇಳಿದ್ರೆ ಯಾರಿದ್ರು ಪ್ರಶ್ನೆ ಬರ್ತಿರ್ಲಿಲ್ಲ. ಇದುವರೆಗೂ ಮಾಹಿತಿ ತನಿಖಾಧಿಕಾರಿಗಳ ಕೆಲಸ ಏನಂಗಾದ್ರೆ ಮೀಡಿಯಾನೇ ಮಿಸ್ಗೈಡ್ ಮಾಡೋದ? ಹಂಗಾದ್ರೆ ಮೀಡಿಯಾನೇ ಮಿಸ್ಗೈಡ್ ಮಾಡ್ತಿರೋದು ಈಗ ಇಡೀ ಜಿಲ್ಲಾಡಳಿತ. ಅರ್ಥ ಇದೆ, ನೀವು ಕೇಳುತ್ತಾ ಇರೋದು ಖಂಡಿತ ಅರ್ಥ ಇದೆ. ನೀವು ಹೇಳೋದು ಅರ್ಥ ಇಲ್ಲ. ಅಡ್ವೈಸ್ ಪೊಲೀಸ್ ಅವ್ರು ಹೇಳ್ತೀನಿ, ನೀವು ಮಾಧ್ಯಮಕ್ಕೆ ಟೈಮ್ಲಿ ಏನ್ ರಿಪೋರ್ಟ್ ಕೊಡಬೇಕು ಕೊಡಿ ಅಂತ ಹೇಳೋಣ. ಪೊಲೀಸ್ ಇಲಾಖೆಯಿಂದ ಒಂದು ಸಣ್ಣ ಮಾಹಿತಿನೂ ಇಲ್ಲ ಸರ್. ಯಾರ್ಯಾರು ಘಟನೆಯಲ್ಲಿ ಭಾಗಿಯಾಗಿದ್ದು ಗೌಪ್ಯತೆ ನಾವು ಕೇಳಿದ್ರೆ ಇಲ್ಲ ಸರ್, ಪ್ರೆಷರ್ ಇದೆ. ಏನ್ ವೇಸ್ಟೆಡ್, ಈವನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ಸೋ ಯಾವುದೋ ವೇಸ್ಟೆಡ್ ಇಂಟ್ರೆಸ್ಟ್ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಸಾರ್ವಜನಿಕರ ಅಭಿಪ್ರಾಯ ಆಗ್ತಾ ಇದೆ. ಕೇಳಬೇಡಿ ಅಂತ ನಾನು ಹೋಮ್ ಮಿನಿಸ್ಟರ್ಗೆ ಈ ವಿಚಾರನ ತಮ್ಮೆಲ್ಲ ಭಾವನೆ, ತಮ್ಮ ನೋವು, ತಮ್ಮ ದುಃಖ, ತಮ್ಮ ವಿಚಾರ, ಹೋಮ್ ಮಿನಿಸ್ಟರ್ ವಿಚಾರ ಅಂದ್ರೆ ಪಾರ್ಟ್ ಟೈಮ್ ಹೋಮ್ ಮಿನಿಸ್ಟರ್ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ದುಃಖ ಸರ್, ಸಾರ್ವಜನಿಕರ ದುಃಖ ಸರ್. ಸರ್ ನೀವೇ ಆರ್ಡರ್ ಮಾಡ್ಬೋದು SP ಗೆ, ಇಲ್ಲಪ್ಪ ಯಾವ ಬೆನಿಫಿಟ್ ಅಂತಂದ್ರೆ ಮೆಸೇಜ್ ಏನು ಯಾರು ಒಬ್ರು ಕೇಳಿದ್ರೆ ನಾವು ಉತ್ತರ ಸರ್ ನೀವೇ ಬ್ರೀಫ್ ಮಾಡ್ಲಿಕ್ಕೆ ಹೇಳೋದು ಬಿಡಿ. ಒಬ್ರು ಈಗ ನೀವೇನಾದ್ರೂ ಜಿಲ್ಲಾಡಳಿತಕ್ಕ ಪೊಲೀಸ್ ಇಲಾಖೆಗೆ ನಾವೇ ಹೇಳೋರಿಗೆ ನೀವು ಹೇಳ್ಬೇಡ್ರಿ ಅಂತ ಏನಾದ್ರು ಸೂಚನೆ ಇದೆಯಾ? ಪೊಲೀಸ್ ಹೇಳ್ತಾರೆ ನಮಗೆ ಒತ್ತಡ ಇದೆ ಅಂತ. ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಇನ್ನ ಕೆಲವು ರಿಪೋರ್ಟ್ಸ್ ಅವ್ರಿಗೆ ಬರಬೇಕು. ಅದೇನೋ ಪ್ಯಾರಲೋ ಜನೋ ಮತ್ತೊಂದು ಎಲ್ಲ ಇನ್ಫಾರ್ಮೇಶನ್ ಮಾಡ್ತಾ ಇದೀವಿ ಅಂತ ಅವ್ರು ಹೇಳಿದ್ದಾರೆ. ಆಮೇಲೆ ನಾನು ಹೋಮ್ ಮಿನಿಸ್ಟ್ರಿಗೆ ಮಾತಾಡ್ತೀನಿ. ಹೋಮ್ ಮಿನಿಸ್ಟರ್ ಅವ್ರಿಗೆ ನಾನಿಲ್ಲಿ ಡೈರೆಕ್ಟ್ ಮಾಡಕ್ ಹೋಗಲ್ಲ. ಬಾಕಿ ಇರೋದು ಓಕೆ, ನಾವು ಹೇಳ್ತಿರೋದು ಇದನ್ನೇ. ಈಗ ಇದನ್ನ ಮಾತಾಡಿದ್ವಿ, ಯಾವುದು ಪೋಸ್ಟ್ ಮಾರ್ಟಮ್ 2 ಸಲ ಆಯ್ತು, 3 ಸಲ ಆಯ್ತು, 5 ಸಲ ಆಯ್ತು. ಅವ್ರು ಎಷ್ಟು ಸಲ ಆದ್ರೂ ಹೇಳ್ಬೋದು. ಮತ್ತೆ ಪೊಲೀಸ್ ಕೆಲಸ ಏನಂಗಾದ್ರೆ ಎಷ್ಟು ಸಲ ಆಯ್ತು ಅಂತ ಬಹಿರಂಗಪಡಿಸುತ್ತಾರೆ ಮೀಡಿಯಾಕ್ಕೆ. ಯಾಕೆ ಗೌಪ್ಯವಾಗಿಡ್ತಿದ್ದಾರೆ? ಕಾಂಟ್ರವರ್ಸಿಗಳನ್ನ ಯಾಕೆ ಹೇಳ್ತಾರೆ? ನಾನು ಅಫಿಷಿಯಲ್ ಆಗಿ ನನಗೊಂದು ವಿಚಾರ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಬಾಸ್ ಹಂಗಲ್ಲ, ಯುವರ್ DCM ಬಾಸ್, ಯು ಕ್ಯಾನ್ ಆರ್ಡರ್ ಟು ಎನಿಬಡಿ. ಹೋಮ್ ಮಿನಿಸ್ಟರ್ ವರ್ಗು ಯು ಡೋಂಟ್ ವಾಂಟ್ ಟು ವೇಟ್. No, I can. DM is there, DCM is there. You can directly order to the SP. ನಿಮ್ಮ ಭಾವನೆಗೆ ಉತ್ತರ ಕೊಡಕ್ಕೆ ಹೇಳ್ತೀನಿ. SP ಅಮಾನತು ಒಂದೇ ದಿನ ಆಯ್ತು.
SP ಅಮಾನತ್ ಆಗಿದ್ದು ಸರಿನಾ? ಒಂದೇ ದಿನದಲ್ಲಿ ಕಳೆದ 7 ತಾಸಲ್ಲೇ ಅವರು ಅಮಾನತ್ ಆಗ್ತಾರೆ, ಇದು ಸರಿನಾ? SP ಅವರು ಅಮಾನತ್ ಆಗಿದ್ದು ನೋಡಪ್ಪ, ಒಂದು ಮಾತು ನಾನು ಹೇಳ್ತೀನಿ. ಶ್ರೀರಾಮುಲು ಫೋನ್ ಮಾಡಿದ್ದು ಫಸ್ಟ್ ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಶ್ರೀರಾಮ್. ಏನಂತ? ಈ ತರ ಗಲಾಟೆ ನಡೀತಾ ಇದೆ. ಶ್ರೀರಾಮುಲು ರಿಕ್ವೆಸ್ಟ್ ಮೇಲೆ ಫಸ್ಟ್ ಫೋನ್ ಮಾಡಿದ್ದಾನೆ SP. SP ವಾಸ್ ನಾಟ್ ಇನ್ ಎ ಪೊಸಿಷನ್ ಟು ಸ್ಪೀಕ್. ಈ ಮಾತಾಡಿದ್ರೆ ಸರ್ ಅದೇ SP ಅಲ್ಲಿ ಗ್ರೌಂಡ್ ಅಲ್ಲಿ ಇದ್ರು ಸರ್. ಅಲ್ಲ ಸರ್, ಎಲ್ಲ ನಾನು ಪೋಸ್ಟ್ ಮಾಡಕ್ ಹೋಗ್ಲಿಕ್ಕೆ ತರಲಿಲ್ಲ. He was not able to reply to me. I wanted an information. ಸರ್ ಯಾಕೆಂದ್ರೆ ಆದಷ್ಟು ಸ್ಥಳದಲ್ಲಿದ್ದೀರಲ್ಲ? ಪೊಲೀಸ್ ಅವರು ಎಲ್ಲಿದ್ರೋ ಗೊತ್ತಿಲ್ಲ, ನನ್ನ ಮಾತಾಡಿದ್ರು, 1 ನಿಮಿಷ ಮಾತಾಡಿದ್ರು. ಸೊ ಸರ್ಕಾರ has taken a decision, in a wise decision, with the advice of the senior officer. ಗಲಾಟೆಯನ್ನ ಕೂಡ ಪೊಲೀಸರು ನಿಯಂತ್ರಣ ಮಾಡಬಹುದಿತ್ತು ಸರ್. ಆ ಸಂದರ್ಭದಲ್ಲಿ ಅವಾಗ ಇನ್ನ ಗಲಾಟೆ ಆಗಿರ್ಲಿಲ್ಲ, ಏನು ದೂಕಾಟ ಆಗಿಲ್ಲ, ನುಗ್ಗಾಟ ಆಗಿರ್ಲಿಲ್ಲ. ಪೊಲೀಸರು ಕೂಡ ಅಲ್ಲಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಇದು ಮೇಲ್ನೋಟಕ್ಕೆ ಪೊಲೀಸರ ನಿಯಂತ್ರಣ ಮಾಡುವಲ್ಲಿ ಸಾಕಷ್ಟು ವೈಫಲ್ಯ ಅನ್ನೋದು ಕೂಡ ಹಿರಿಯರು DYSP ಅವರು ಶೆಲ್ ಸಿಡಿಸದೆ ಎದುರಿಸದೆ ಇದ್ರೆ ಒಂದು 10 ಹೆಣ ಬೇಡ. ಆಕ್ಚುಲಿ ನಿಮ್ಮ ಸರ್ಕಾರ ಅವರಿಗೆ ಹೆಡ್ಸ್ ಅಪ್ ಮಾಡಬೇಕು, ಅವರಿಗೆ ಗಟ್ಟಿಗೆ ಸರ್ ಜನಾರ್ದನ್ ರೆಡ್ಡಿ ಅವರು ನನ್ನ ಮಾತಾಡ್ತಾರೆ ಸರ್, ಬಳ್ಳಾರಿಗೆ ಯಾಕೆ ಬರ್ತಾ ಇದ್ದಾರೆ DCM ಅಂತ ಹೇಳಿ, ಒಂದು ಭದ್ರತೆ ವಿಚಾರ, ಸೆಕ್ಯೂರಿಟಿ ವಿಚಾರದಲ್ಲಿ ಬೇಕಾದಷ್ಟು ಜನ ಇಟ್ಕೊಳ್ಳಿ ಅಂತೇಳಿ ಜನಾರ್ದನ್ ರೆಡ್ಡಿ ಹೇಳ್ತಾರೆ. ಸೊ ಅವ್ರಿಗೆ ಶಕ್ತಿ ಪ್ರದರ್ಶನ ತೋರ್ಸೋದಕ್ಕೋಸ್ಕರ ತಾವು ಬಳ್ಳಾರಿಗೆ ಬಂದಿದ್ದೀರಾ ಸರ್ ಅಂತ. ನಾನು ಪಾಪ ಆನಂದ್ ರೆಡ್ಡಿ ನನಗೂ ಬಹಳ ಹಿಸ್ಟ್ರಿ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ನಾನು ಐ ಡೋಂಟ್ ವಾಂಟ್ ಟು ರಿಪ್ಲೈ ಟು ಎನಿ ಆಫ್ ಆನ್ ದಿಸ್ ಟೈಪ್ ಆಫ್ ಏನಿದೆ ಸರ್ ವರದಿಯಲ್ಲಿ ಉಲ್ಲೇಖ ಏನಿದೆ? ಅಫಿಷಿಯಲ್ ಆಗಿ ಬಂದು ನನಗೆ ಕೊಟ್ಟಿದ್ದಾರೆ. ಇಲ್ಲಿಗೆ 6 ದಿನ ಕೊಟ್ಟಿದ್ದಾರೆ. ಅಸೂಯೆಯಿಂದ ನಮ್ಮ ಕಾರ್ಯಕರ್ತರು ನಮ್ಮ ಸರ್ಕಾರ ಪುತ್ಥಳಿಯನ್ನ ಮಾಡ್ತಾ ಇರತಕ್ಕಂಥ ಏನು ಈ ಕಾರ್ಯಕ್ರಮ ಇತ್ತು, ಈ ಜನಪ್ರಿಯತೆ ಜನ ಏನು ನಮ್ಮ MLA ಮೇಲೆ ಎಲ್ಲ ಸೇರಿ ಏನು ವಿಶ್ವಾಸ ಇಟ್ಟಿದ್ರು, ಇಟ್ಟು ಅವ್ರು ಮಾಡ್ತಾ ಇರೋಂಥ ಒಂದು ವೈಭವವಾದಂಥ ಕಾರ್ಯಕ್ರಮ ನೋಡಕ್ ಆಗದೆ ಈ ಅಸೂಯೆಯಿಂದ ಈ ಬ್ಯಾನರ್ನ ಕಿತ್ತಾಕ್ಸಿರೋದ್ರಿಂದ ಇದೆಲ್ಲ ಉದ್ಭವ ಆಯ್ತು ಅಂತ ಹೇಳಿ ಅವರು. ಕಾರ್ಯಕ್ರಮ ಇದೆಯಲ್ಲ ಸರ್, ಆ ವೈಭವ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.